ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ತಿಂದ ವಿಡಿಯೋದಾಗ ಕೇವಲ 5 ನಿಮಿಷದಲ್ಲಿ ತುಂಬಾನೇ ರುಚಿಯಾಗಿರುವಂತ ನಾಷ್ಟಾ ರೆಡಿ ಮಾಡ್ಬೋದು ನೋಡ್ರಿ. ಅದು ಕೂಡ ಮನೆಯಾಗಿರುವಂತ ಬೇಸಿಕ್ ಪದಾರ್ಥಗಳಿಂದ. ಬರೀ ತಡ ಮಾಡ್ಲಾರ್ದೆ ಹೆಲ್ದಿ ಆಗಿರುವಂತ ಬ್ರೇಕ್ಫಾಸ್ಟ್ ರೆಸಿಪಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣಂತ್ರಿ. ಅದಕ್ಕಿಂತ ಮುಂಚೆ ಹೋಗಿ ನೀವು ಬೆಳಗಿನ ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಮಕ್ಕಳ ಟಿಫಿನ್ ಆಗಲಿ ಇದು ಪರ್ಫೆಕ್ಟ್ ಆಗಿರುವಂತ ಮತ್ತು ಅಷ್ಟು ಉಪಯುಕ್ತವಾಗಿರುವಂತ ರೆಸಿಪಿ ಅಂತಾನೆ ಹೇಳ್ಬೋದು ನೋಡ್ರಿ. ಈ ರೆಸಿಪಿನ ಸೇವ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಬರೀ ಯಾವ ರೀತಿ ಮಾಡೋದಂತ ಹೇಳಿ ನೋಡುವಂತ್ರಿ. ಇಲ್ಲಿ ನೋಡ್ರಿ, ಒಂದು ಬೌಲ್ದಾಗ ಸಣ್ಣದಾಗ ಕಟ್ ಮಾಡಿರುವಂತ ಆನಿಯನ್, ಕ್ಯಾರೆಟ್, ಅದೇ ರೀತಿ ಸಣ್ಣದಾಗ ಕಟ್ ಮಾಡಿರುವಂತ ಸೌತೆಕಾಯಿ, ಮತ್ತೆ ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ನಾನು ಮೆಯೋನೀಸ್ ಹಾಕೊಳತ್ತೀನ್ರಿ. ನಿಮ್ ಕಡೆ ಮೆಯೋನೀಸ್ ಇಲ್ಲ ಅಂದ್ರ ನೀವು 2ರಿಂದ 3 ಸ್ಪೂನ್ ಆಗುವಷ್ಟು ಮೊಸರು ಕೂಡ ಹಾಕೋಬಹುದು ನೋಡ್ರಿ. ಇವಾಗ ಇದನ್ನ ಒಂದ್ ಸ್ವಲ್ಪ ಚಂದಾಗೆ ಕಲ್ಸ್ಕೊಳ್ಳುವಂತ್ರಿ. ಯಾವುದೇ ತರ ಮಸಾಲ ಹಾಕ್ಲಾರ್ದೇನೆ ಹೆಲ್ದಿ ಆಗಿರುವಂತ ರೆಸಿಪಿ ಐತ್ರಿ ಇದು. ಇವಾಗ ನೋಡ್ತಾ ಇರ್ಬೋದ್ರಿ, ಸ್ಟಫಿಂಗ್ ಅನ್ನೋದು ರೆಡಿ ಆಗತೈತ್ರಿ. ಇವಾಗ ಚಂದಾಗೆ ಮಿಕ್ಸ್ ಕೂಡ ಆಗೈತ್ರಿ, ನೀವು ನೋಡ್ತಾ ಇರ್ಬೋದ್ರಿ. ಇವಾಗ ಏನ್ ಮಾಡಮ್ರಿ, ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳುವಂತ್ರಿ. ಇಲ್ಲಿ ನಾನು 5ರಿಂದ 6 ಬ್ರೆಡ್ ತಗೊಂಡೇನ್ರಿ. ಬ್ರೆಡ್ ಸೈಜ್ ಸ್ವಲ್ಪ ದೊಡ್ಡ ಇತ್ತು ಅಂದ್ರೆ ನಾಷ್ಟಾ ಅನ್ನೋದು ಪರ್ಫೆಕ್ಟ್ ಆಗಿ ಸೂಪರ್ ಆಗಿ ಬರ್ತೈತಿ ನೋಡ್ರಿ. ಇವಾಗ ಒಂದ್ ಸಣ್ಣ ಬಟ್ಲ ತಗೊಂಡು ಇದನ್ನ ಬ್ರೆಡ್ಡಿಗೆ ಏನ್ ಮಾಡಮ್ರಿ, ರೌಂಡ್ ಶೇಪ್ ಕೊಡುವಂತ್ರಿ. ಇವಾಗ ನೋಡ್ರಿ, ಸೈಡಿಗೆ ಏನಿರ್ತೈತಲ್ರಿ ಬ್ರೆಡ್, ಅದೇನು ಎಸ್ಯಾಕ್ ಹೋಗ್ಬೇಡ್ರಿ. ಅದ್ರ ನಿಂತ್ರನು ನಾನು ನೆಕ್ಸ್ಟ್ ವಿಡಿಯೋದಾಗ ಒಂದು ಹೆಲ್ದಿ ರೆಸಿಪಿ ತರ್ತೀನಿ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಈ ತರ ನಾನು ರೌಂಡ್ ಶೇಪ್ದಾಗ ಕಟ್ ಮಾಡ್ಕೊಂಡೀನಿ ನೋಡ್ರಿ. ಅದೇ ರೀತಿ ಉಳಿದಿರುವ ಬ್ರೆಡ್ ಕೂಡ ನೀವು ಸೇಮ್ ಮೆಜರ್ಮೆಂಟ್ ರೀ, ಸೇಮ್ ಇದೇ ತರನೇ ಸರ್ಕಲ್ ರೀತಿ ಕಟ್ ಮಾಡ್ಕೋಬಹುದು ನೋಡ್ರಿ. ಇವಾಗ ನೋಡ್ರಿ, ಇವು ರೆಡಿ ಆಗ್ಯಾವ್ರಿ. ಇದಕ್ಕೆ ಏನ್ ಮಾಡೋಮ್ರಿ, ನಾವ್ ಇನ್ನ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡ್ವಲ್ರಿ, ಅದು ಸ್ಟಫಿಂಗ್ ಹಾಕೊಳ್ಳುವಂತ್ರಿ. ಇಲ್ಲಿ ನೋಡ್ರಿ, 1-2 ಸ್ಪೂನ್ ಅಥವಾ 1 ಸ್ಪೂನ್ ಹಾಕೊಂಡು ಸ್ಟಫಿಂಗ್ ಎಲ್ಲ ಚಂದಾಗಿ ರೆಡಿ ಮಾಡುವಂತ್ರಿ. ಇದಕ್ಕೆ ಯಾವುದೇ ತರ ಎಣ್ಣೆ ಏನು ಬಳಸಲಾರ್ದೇನೆ ಹೆಲ್ದಿ ಆಗಿರುವಂತ ಒಂದ್ ನಾಷ್ಟಾ ಅಂತಾನೆ ಹೇಳ್ಬೋದು ನೋಡ್ರಿ. ಮಕ್ಳಿಗೆ ಈವ್ನಿಂಗ್ ಸ್ನಾಕ್ಸ್ ಆಗಿ ಕೊಡ್ಬೋದ್ರಿ, ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಡ್ಬೋದು ನೋಡ್ರಿ. ಇವಾಗ ಇದೊಂದು ಈ ತರ ಒಂದು ಸ್ಟಫಿಂಗ್ ತೋರ್ಸಾತೀನ್ರಿ. ನೆಕ್ಸ್ಟ್ ಅದೇ ರೀತಿನೇ ಇನ್ನೊಂದ್ ಬ್ರೆಡ್ಡಿಗೆ ಕೂಡ ಸ್ಟಫಿಂಗ್ ಅನ್ನೋದು ಚಂದಾಗೆ ಅಪ್ಲೈ ಮಾಡ್ಕೊಳ್ಳುವಂತ್ರಿ. ಈಗ ನೋಡ್ರಿ, ಚೀಸ್ ಕ್ಯೂಬ್ ನಾನು ಸ್ವಲ್ಪ ತುರ್ದ್ಬಿಟ್ಟು ಹಾಕೋತೀನ್ರಿ. ನಿಮ್ಗೆ ಚೀಸ್ ಇರ್ಲಿಲ್ಲ ಅಂದ್ರ ನಾ ಫಸ್ಟ್ ತೋರ್ಸಿನಲ್ರಿ ಆ ರೀತಿನೂ ಮಾಡ್ಕೋಬಹುದ್ರಿ. ಚೀಸ್ ಇತ್ತಂದ್ರ ಸ್ವಲ್ಪ ಈ ತರ ಚೀಸ್ ಹಾಕೋಬಹುದು ನೋಡ್ರಿ. ಮಕ್ಳಿಗೆ ಚೀಸ್ ಅಂದ್ರ ಮತ್ತಿಷ್ಟು ಬಹಳ ಇಷ್ಟ ಆಗುತ್ರಿ, ಮತ್ತೆ ಟೇಸ್ಟ್ ಕೂಡ ಸೂಪರ್ ಆಗಿ ಬರ್ತೈತ್ರಿ. ಇವಾಗ ಇದ್ರ ಮೇಲೆ ಇನ್ನೊಂದ್ ಬ್ರೆಡ್ ಇಡುವಂತ್ರಿ. ನೋಡ್ರಿ, ಇದು ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಮನೆಯಾಗಿರುವ ಕೇವಲ 1-2ರಿಂದ 3 ಪದಾರ್ಥ ಇದ್ವು ಅಂದ್ರ ಸಾಕ್ರಿ, ಹೆಲ್ದಿ ಆಗಿರುವಂತ ರೆಸಿಪಿ ಮಾಡ್ಬೋದು ನೋಡ್ರಿ. ಇವಾಗ ತವಾದಾಗ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕೋರಿ, ಅಥವಾ ಬಟರ್ ಕೂಡ ಹಾಕೋಬಹುದ್ರಿ. ಇಲ್ಲಿ ನಾನು ಸ್ವಲ್ಪ ತುಪ್ಪ ಹಚ್ಕೊಳತ್ತೀನ್ರಿ. ಜಾಸ್ತಿ ಏನ್ ಬೇಕಾಗಲ್ರಿ, 1 ಸ್ಪೂನ್ ಆಗೋಷ್ಟು ತುಪ್ಪ ಇತ್ತಂದ್ರ ಸಾಕ್ ನೋಡ್ರಿ. ಇವಾಗ ಏನ್ ರೆಡಿ ಮಾಡಿ ಇಟ್ಕೊಂಡ್ವಲ್ರಿ ಬ್ರೆಡ್, ತವಾ ಮೇಲೆ ಇಟ್ಕೊಂಡೇನ್ರಿ. ಜಸ್ಟ್ ಒಂದ್ 2 ನಿಮಿಷ ಇದನ್ನ ಫ್ರೈ ಮಾಡ್ಕೋಬಹುದು ನೋಡ್ರಿ. ನಿಮ್ಗೆ ಇದು ಇಷ್ಟ ಇಲ್ಲ ಅಂದ್ರ ಹಾಗೆ ಕೂಡ ಮಕ್ಳಿಗೆ ಕೊಡ್ಬೋದ್ರಿ, ಅದು ಕೂಡ ಸೂಪರ್ ಆಗಿ ಬರ್ತೈತ್ರಿ. ಜಸ್ಟ್ ಕ್ರಂಚಿನೆಸ್ ಇರ್ಲಿ ಅಂತ ಹೇಳಿ ನಾನು ಇದನ್ನ ತವಾ ಮೇಲೆ ಫ್ರೈ ಮಾಡ್ಕೊಳತೀನಿ ನೋಡ್ರಿ. 2 ಸೈಡ್ ಚಂದಾಗೆ ಫ್ರೈ ಮಾಡ್ಕೊಂಡ್ರಂದ್ರ ಕ್ರಿಸ್ಪಿಯಾಗಿ ಬರ್ತೈತ್ರಿ ಬ್ರೆಡ್ ಅನ್ನೋದು. ನೋಡ್ರಿ, ಸೇಮ್ ಇದೇ ರೀತಿ 2 ಸೈಡ್ ಚಂದಾಗೆ ನೀವು ಫ್ರೈ ಮಾಡ್ಕೊಂಡ್ರಲ್ರಿ, ಕ್ರಿಸ್ಪಿನೆಸ್ ಅನ್ನೋದು ಜಾಸ್ತಿ ಬರ್ತೈತ್ರಿ. ಇವಾಗ ಇವು ರೆಡಿ ಆಗ್ಯಾವ್ರಿ, ನೀವು ನೋಡ್ತಾ ಇರ್ಬೋದ್ರಿ. ಪರ್ಫೆಕ್ಟ್ ಆಗಿದ್ ರೆಡಿ ಆಗೈತ್ರಿ. ಒಂದ್ ಪ್ಲೇಟ್ದಾಗ ಸರ್ವ್ ಮಾಡ್ಕೊಳ್ಳುವಂತ್ರಿ. ಇವಾಗ ಇದನ್ನ ಏನ್ ಮಾಡಮ್ರಿ, ಸ್ವಲ್ಪ ಕಟ್ ಮಾಡ್ಕೊಳ್ಳುವಂತ್ರಿ. ಇಲ್ಲೇ ಇರೋದ್ ನೋಡ್ರಿ ಟೇಸ್ಟ್ ಅನ್ನೋದು. ಸ್ವಲ್ಪ ನಿಧಾನವಾಗಿ ಕಟ್ ಮಾಡ್ಕೋಬೇಕ್ರಿ, ಯಾಕಂದ್ರ ಕ್ರಿಸ್ಪಿ ಆಗಿರ್ತದಲ್ರಿ ಬ್ರೆಡ್. ನೀವು ಕಟ್ ಮಾಡ್ಕೊಳ್ಳೋದ್ನಾಗ ಸ್ವಲ್ಪ ಹೆಂಗಾರೆ ಕಟ್ ಆಗ್ತೈತ್ರಿ. ಅದಕ್ಕಂತ ಹೇಳಿ ಸ್ವಲ್ಪ ನಿಧಾನವಾಗಿ ಕಟ್ ಮಾಡ್ಕೊಂಡ್ರಂದ್ರ ನಿಮ್ಗೆ ಈ ಸೇಪ್ ಅನ್ನೋದು ಬರ್ತೈತ್ ನೋಡ್ರಿ. ಇವಾಗ ಏನ್ ಮಾಡಮ್ರಿ, ಇದಕ್ಕ ಮ್ಯಾಗ ಸ್ವಲ್ಪ ಸಾಸ್ ಹಚ್ಕೊಳತ್ತೀನಿ ನೋಡ್ರಿ. ಸಾಸ್ ಹಚ್ಚೋದ್ರಿಂದ ಮಕ್ಳಿಗಂತೂ ಅಟ್ರಾಕ್ಟಿವ್ ಆಗತ್ರಿ, ಮತ್ತ ಮಕ್ಳಿಗೆ ಇಷ್ಟ ಕೂಡ ಆಗತ್ರಿ. ಇವಾಗ ಸಾಸ್ ಅಪ್ಲೈ ಮಾಡ್ಕೊಂಡೇನ್ರಿ. ಅದೇ ರೀತಿ ಸಣ್ಣದಾಗಿರ್ತೈತಲ್ರಿ ಸೇವ, ಅದು ಕೂಡ ಹಾಕೊಳತ್ತೀನಿ ನೋಡ್ರಿ. ನೋಡ್ರಿ, ಸೂಪರ್ ಆಗಿ ಹೆಲ್ದಿ ಆಗಿರುವಂತ ಮಕ್ಕಳ ಟಿಫಿನ್ಗಾಲಿ ಬೆಳಗಿನ ಬ್ರೇಕ್ಫಾಸ್ಟ್ಗಾಲಿ ರೆಡಿ ಐತ್ ನೋಡ್ರಿ. ನೋಡಿದ್ರನೆ ಸಾಕ್ರಿ, ಮಕ್ಳು ತಿನ್ಬೇಕ್ರಿ, ಅಷ್ಟು ಮಸ್ತ್ ಆಗಿರ್ತೈತ್ರಿ. ಮತ್ ಈ ತರ ಮಾಡ್ಕೊಟ್ರಂದ್ರ ಮಕ್ಳು ಪಿಜ್ಜಾ ಬರ್ಗರ್ ಯಾವುದೇ ಬೇಡಂಗಿಲ್ರಿ. ಹೆಲ್ದಿನೂ ಐತ್ರಿ, ಮತ್ತ ಮಾಡೋದು ಕೂಡ ಅಷ್ಟೇ ಈಜಿ ಐತ್ರಿ. ಟೇಸ್ಟ್ ಅಂತೂ ಸೂಪರ್ ಐತ್ರಿ. ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಇಷ್ಟ ಆಯ್ತಂದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಗೆ ಇನ್ನ ಈಜಿ ರೆಸಿಪಿ ಬೇಕಾಗಿತ್ತಂದ್ರ ನನ್ನ ಚಾನಲ್ ಇದೇ ರೀತಿ ನೋಡ್ತಾ ಇರಿ.
ನೆಕ್ಸ್ಟ್ ವಿಡಿಯೋದಾಗ ಇಷ್ಟೇ ಈಸಿ ರೆಸಿಪಿ ಇದ ತಿನ್ರಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ.